ಪಾರ್ಟಿ ಪ್ರೊಫೆಸರ್ ಆ ಸಸ್ಪೆಂಡ್ ಆಗಿರೋ 6 ಜನ ನೀವೇನಾ? ಒಂದು ಸ್ಪೆಷಲ್ ಆಗಿರುವಂತಹ ರೋಲ್ ಅನ್ನ ಪ್ಲೇ ಮಾಡ್ತಿದ್ದಾರೆ. ನಿಮ್ಮ ಪಾತ್ರ ಹೇಗಿದೆ? ಕತೆಗೆ ಒಂದು ಟ್ವಿಸ್ಟ್ ಟರ್ನ್ ಕೊಡೋದಾದ್ರೆ ಈ ಪಾತ್ರನೇ ಕೊಡೋದು. ಎಂಬರ್ ಇದ್ರೆ ನನಗೇನೋ ಒಂಥರ ಲಿಬರ್ಟಿ. ಜನರ ಭಾವನೆಯ ಕತೆ ಸ್ವಲ್ಪ ಸ್ಪೆಷಲ್ ಆಗಿದೆ. ತೀರ್ಥಹಳ್ಳಿ ಕಡೆಯವ್ರು ಹೋಗ್ಬಿಟ್ಟು ಮಂಡಿ ಕತೆನ ಬರಿತಾ ಕೂತ್ರೆ ನಮಗೆ ತಲೆನೇ ಓಡಲ್ಲ. ಒಂದು ಟಾಸ್ಕ್ ಅಂತ ಏನಾದ್ರು ಅನ್ನಿಸ್ತಾ ನಿಮಗೆ? ಜೋರು ಮಳೆ, ಊರೇ ಮುಳುಗೋಯ್ತು. ಆಕಾಶನೇ ಸುರಿದು ಬಿದ್ದಂಗೆ ಅಷ್ಟು ಜೋರು ಮಳೆ ಬಂತು. ಯಾರು ಎದುರಿಸ್ತಾ ಇರುವಂತಹ ಸಂಕಷ್ಟಗಳನ್ನು ನಾವು ಎದುರಿಸ್ತಾ ಇದ್ದೀವಿ. ನಾವು ನಿರ್ಮಾಣ ಮಾಡಿದಂಥ ಸಿನಿಮಾ ನಮಗೆ ಸ್ಕ್ರೀನ್ಸ್ ಇಲ್ಲ. ನಮಸ್ಕಾರ ವೀಕ್ಷಕರೇ, ಕೊತ್ತಲವಾಡಿ ಸಿನಿಮಾ ಅಂತಂದರೆ ಥಟ್ಟಂತ ನೆನಪಿಗೆ ಬರೋದು ನಮ್ಮ PA ಪ್ರೊಡಕ್ಷನ್ ಅಂದರೆ ರಾಖಿ ಬಾಯಿ ಅವರ ಅಮ್ಮ ಪುಷ್ಪಾ ಮ್ಯಾಮ್ ಅವರ ಪ್ರೊಡಕ್ಷನು. ಆ ಪ್ರೊಡಕ್ಷನಲ್ಲಿ ಬರ್ತಿರುವಂತಹ ಮೊದಲ ಸಿನಿಮಾ ಕೊತ್ತಲವಾಡಿ. ಪೃಥ್ವಿ ಅಂಬರ್ ಅವರು ಹಾಗೆ ಕಾವ್ಯ ಶೈವ ಅವರು ನಾಯಕ ನಟಿಯಾಗಿ ಅಭಿನಯಿಸ್ತಾ ಇದ್ದಾರೆ. ಈ ಸಿನಿಮಾದಲ್ಲಿ ನಮ್ಮ ಕಿರಿಕ್ ಪಾರ್ಟಿ ಪ್ರೊಫೆಸರ್ ಕೂಡ ಒಂದು ಸ್ಪೆಷಲ್ ಆಗಿರುವಂತಹ ರೋಲನ್ನು ಪ್ಲೇ ಮಾಡ್ತಿದ್ದಾರೆ. ಸದ್ಯಕ್ಕೆ ನನ್ನ ಜೊತೆ ಮಾತನಾಡಲಿಕ್ಕೆ ಅವರೇ ಇದ್ದಾರೆ. ಸೊ ಅವ್ರ ರೋಲ್ ಬಗ್ಗೆ ಏನು ಅನಿಸುತ್ತೆ, ಅವ್ರಿಗೆ ಏನಿದೆ ಅವ್ರ ರೋಲು ಈ ಸಿನಿಮಾದಲ್ಲಿ, ಅದೆಷ್ಟು ಸ್ಪೆಷಲ್ ಆಗಿದೆ ಎಲ್ಲವನ್ನೂ ಕೂಡ ಕೇಳ್ತಾ ಹೋಗೋಣ. ಸರ್ ನಮಸ್ತೆ. ಎಂಚೆ ಉಳ್ಳಾರ್? ನಮಸ್ತೆ ಮೇಡಮ್. ಎಡ್ಡೆ ಒಳ್ಳೆ ಸೌಖ್ಯ ಅಷ್ಟೇ ಬರೋದು. ಓಕೆ ಸರ್, ಅದೇ ಬೆಂಗಳೂರಿಗೆ ಬಂದ್ಬಿಟ್ಟು ಎಲ್ಲ ಭಾಷೆ ಕಲ್ತ್ಕೊಬಿಟ್ಟಿದ್ದೀವಿ ನಾವು. ಓಕೆ ಸರ್, ನಿಮ್ಮನ್ನು ಜಾಸ್ತಿ ಜನ ಗುರುತಿಸೋದು ಕಿರಿಕ್ ಪಾರ್ಟಿ ಪ್ರೊಫೆಸರ್ ಅಂತ. ಇವಾಗ ಕೊತ್ತಲವಾಡಿ ಹೇಗೆ ನೀವು ಆಯ್ಕೆಯಾದ್ರಿ ಈ ಸಿನಿಮಾದಲ್ಲಿ? ಅದರಲ್ಲೂ ಎಷ್ಟು ಸರ್ಪ್ರೈಸಿಂಗ್ ಆಗಿತ್ತು ಅದು ಯಶ್ ಅವರ ಮದರ್ ಅವರ ಒಂದು ಪ್ರೊಡಕ್ಷನ್ ಅಂತ. ಕೊತ್ತಲವಾಡಿಗೆ ನಾನು ಆಯ್ಕೆ ಹೇಗಾದ್ರಿ ಅಂತ ಇಲ್ಲಿ ನನಗೆ ನಿರ್ದೇಶಕರು ಹೇಳಿದ್ದು, ಪುಷ್ಪಾ ಮೇಡಮ್ಮೇ ಯಾವುದೋ ಒಂದು ರೀಲ್ಸೋ ವಿಡಿಯೋನ ನಂದು ನೋಡಿಬಿಟ್ಟು, ಈ ಒಂದು ಪಿ ಎ ಕ್ಯಾರೆಕ್ಟ್ರ್ ಮಾಡಿದ್ದೀನಿ, PA ಪ್ರೊಡಕ್ಷನ್ಸಲ್ಲಿ PA ಪಾತ್ರ ಮಾಡಿದ್ದೀನಿ. ಅದು ವಿಶೇಷತೆ ನನಗೆ. ಈ PA ಪಾತ್ರಕ್ಕೆ ಇವರು ಸೂಟ್ ಆಗ್ತಾರಾ ನೋಡಿ ಅಂತ ಕಳಿಸಿದ್ರಂತೆ. ಆವಾಗ ನಿರ್ದೇಶಕರು ಇವರಾ ಅಂಥೇಳಿ ನನಗೆ ಫೋನ್ ಮಾಡಿ ಕತೆ ಹೇಳಿ ಹಾಗೆ ಸೆಲೆಕ್ಟ್ ಆಗಿರುವಂಥದ್ದು. ಸರ್, ಇವಾಗ ಪ್ರತಿ ಸಿನಿಮಾದಲ್ಲೂ ಕೂಡ ಒಂದೊಂದು ರೀತಿ ಕ್ಯಾರೆಕ್ಟರ್ ನಿಮ್ದಿರುತ್ತೆ ಸ್ಪೆಷಲ್ ಆಗಿ. ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಹೇಗಿದೆ? PA ಅಂತ ಹೇಳಿದ್ರಿ, ಅಂದರೆ ಎಲ್ಲೋ ಒಂದು ಕಡೆ ಕಾಮಿಡಿ ಆಗಿರುತ್ತಾ ಅಥವಾ ಸ್ವಲ್ಪ ಸ್ಟ್ರಾಂಗ್ ಆಗಿರುವಂಥ ಪಾತ್ರ ಮಾಡ್ತಿದ್ದೀರಾ ಹೇಗೆ ಅಂತ? ಈ PA ಪಾತ್ರ ನನಗೆ ಇದೊಂದು ದೊಡ್ಡ ಮಟ್ಟದ ಯಶಸ್ಸು ಕೊಡುತ್ತೆ ಅಂತ. ಸಿನಿಮಾನೂ ಗೆಲ್ಲತ್ತೆ, ಪಾತ್ರನೂ ತುಂಬ ಯಶಸ್ಸು ಕೊಡುತ್ತೆ ಅಂತ ನನಗನ್ಸತ್ತೆ. ಈ ಥರ ಪಾತ್ರ ನನಗೆ ಸಿಕ್ಕಿರಲಿಲ್ಲ. ಅಂದರೆ ಇಲ್ಲಿ ಹೆಸರಿಗೆ ಮಾತ್ರ PA, ಆದರೆ ಕತೆ ಜೊತೆಗೆ ಹೋಗುವಂತಹ ಪಾತ್ರ, ಕತೆಯನ್ನು ಅಲ್ಲಾಡಿಸುವಂಥದ್ದು. ಅಂದರೆ ಕತೆಗೆ ಒಂದು ಟ್ವಿಸ್ಟು ಟರ್ನು ಕೊಡೋದಾದರೆ ಈ ಪಾತ್ರನೇ ಕೊಡೋದು. ಒಂದು ಬೆಂಕಿ ಹಚ್ಚತ್ತೆ, ಒಂದೊಂದು ಸತಿ ಬೆಂಕಿ ದಗದಾಗ ಉರಿಯತ್ತೆ. ಆ ಬೆಂಕಿ ಉರಿಯೋದೆಲ್ಲ ನನ್ನಿಂದಾನೆ. ಏನೇನು ಬೇಡವೋ ಕೆಟ್ಟದ್ದೆಲ್ಲ ಮಾಡಿಸತ್ತೆ ನನ್ನ ಹತ್ರ. ಅಂದರೆ ಹೊಂಚಾಗ್ತಾ ಇರ್ತೀನಿ ಈ ಸಿಚುವೇಶನ್, ಈಗ ಒಂದು ಬೆಂಕಿ ಹಚ್ಚಬೇಕು ಅಂತ ಸುಮ್ಮನೆ ನಮ್ಮ ಬಾಸ್ಗೆ ಹೇಳ್ತೀನಿ, ಗುರು ಇದು ನೋಡೋ ಇದು ಮಾಡೋ, ಅಲ್ಲಿ ಹತ್ತತ್ತೆ ಬೆಂಕಿ. ಈ ಥರದ್ದು ಒಂದು ಕನ್ನಿಂಗು, ಒಂಥರ ಕೆಟ್ಟ ಮೆಂಟಾಲಿಟಿ ಇರುವಂತಹ ಒಂದು ಪಾತ್ರ ಚೆನ್ನಾಗಿದೆ. ಅದನ್ನು ಚೆನ್ನಾಗಿ ಬರೆದಿದ್ದಾರೆ, ಪಾತ್ರಕ್ಕೆ ಪೋಷಣೆ ಮಾಡಿದ್ದಾರೆ. ನಾನು ಅದನ್ನು ನನಗೆ ಆದಷ್ಟು ಮಟ್ಟಿಗೆ ಸಮರ್ಥವಾಗಿ ನಿಭಾಯಿಸಿದ್ದೀನಿ ಅಂತ ಅನಿಸ್ತಾ ಇದೆ. ಸರ್, ನೀವು ಹೇಳ್ತಾ ಹೋದ್ರಿ ನಿಮ್ಮ ಪಾತ್ರದ ಬಗ್ಗೆ, ತುಂಬ ಕನ್ನಿಂಗ್ ಆಗಿರೋ ಪಾತ್ರನ ನೀವು ಯಾವ ರೀತಿ ಹೇಳಿದ್ರಿ ಅಂದರೆ ತುಂಬ ಕಾಮಿಡಿಯಾಗಿ ಹೇಳಿದ್ರಿ. ಹೀಗಿರುತ್ತೆ ನನ್ನ ಪಾತ್ರ, ಇಷ್ಟು ಕನ್ನಿಂಗ್ ಆಗಿರ್ತೀನಿ ಅಂತ. ಈ ಒಂದು ಪಾತ್ರ ಮಾಡಬೇಕಾದ್ರೆ ನಿಮಗೆ ಏನು ಅನ್ನಿಸ್ತು? ಆಮೇಲೆ ಪ್ರತಿಯೊಬ್ಬ ನಟನಿಗೂ ಒಂದೊಂದು ಪಾತ್ರ ಕೂಡ ಇದು ನನ್ನ ವಿಶೇಷ ಸಿನಿಮಾ ಆಗಬೇಕು, ಒಂದು ಮೈಲಿಗಲ್ಲಾಗಬೇಕು, ಈ ನನ್ನ ಜೀವನದಲ್ಲಿ ಈ ಥರದ ಪಾತ್ರ ಮಾಡಿಲ್ಲ ಅಂತ ಅನಿಸ್ಬೇಕು. ಸುಮಾರು ಸಿನಿಮಾದಲ್ಲಿ ಅನಿಸಲ್ಲ, ನಿಮಗೆ ಮಾಡ್ತಾ ಹೋಗಿರ್ತೀವಿ ಎಲ್ಲ ರಿಪೀಟೆಡ್ ಅನಿಸುತ್ತೆ. ಕೆಲವು ಕಡೆ ಮಾತ್ರ, ಕೆಲವೊಂದು ಪಾತ್ರಗಳು ಮಾತ್ರ ಇದರಲ್ಲಿ ಏನೋ ಸ್ಪೆಷಾಲಿಟಿ ಇದೆ, ನನಗೆ ನಿಭಾಯಿಸೋಕ್ಕೆ ಸ್ವಲ್ಪ ಚಾಲೆಂಜ್ ಅನ್ನಿಸ್ತಾ ಇದೆ, ಒಂಚೂರು ಹೋಮ್ವರ್ಕ್ ಬೇಕಾಗತ್ತೆ. ನಾವೆಲ್ಲ ಈ ಸಿನಿಮಾಕ್ಕೊಂದು ಸ್ವಲ್ಪ ಹೋಮ್ವರ್ಕ್ ಮಾಡ್ಕೊಂಡ್ವಿ. ಅಂದರೆ ಯೂಶ್ವಲಿ ಸೆಟ್ಟಿಗೆ ಹೋಗ್ತೀವಿ, ಸ್ಕ್ರಿಪ್ಟ್ ಕೊಡ್ತಾರೆ, ಓದ್ತೀವಿ, ಓಕೆ ರೆಡಿ ಅಂಥೇಳಿ ಆ್ಯಕ್ಟ್ ಮಾಡಿ ಬರ್ತೀವಿ. ಅದು ಈಸಿ, ಅದು ಮಾಮೂಲಾಗಿ ನಡೀತಾ ಇರುವಂಥದ್ದು. ಕೆಲವು ಪಾತ್ರಗಳು ಮಾತ್ರ ನನಗೆ ಬರ್ತಾ ಇರೋದು. ಈ ಪಾತ್ರನೂ ಅಷ್ಟೇ, ನಾನು ಸ್ಕ್ರಿಪ್ಟನ್ನ ತೊಗೊಂಡು ಹಿಂದಿನ ದಿನ ಒಂಚೂರು ರೆಡಿಯಾಗಿ
ಅದರದ್ದು ವೇವ್ ಲೆಂತ್ ಏನು, ಅದಕ್ಕೆ ಯಾವ ಥರ ಒಂದು ನಾನು ಇಂಟೋನೇಷನ್ಸ್ ಬೇಕು, ಬಾಡಿ ಲ್ಯಾಂಗ್ವೇಜ್ ಬೇಕು, ಅದು ಕಣ್ಣಿಂದು ಹಾವಭಾವ, ಮುಖದ ಹಾವಭಾವ, ಇವೆಲ್ಲವನ್ನು ಒಂದಷ್ಟು ಪ್ರಿಪೇರ್ ಆಗಿದ್ವಿ. ಡೈರೆಕ್ಟ್ರು ಒಂದಷ್ಟು ಇನ್ಪುಟ್ಸ್ ಕೊಟ್ಟಿದ್ದರು. ಹಾಗಾಗಿ ಎಲ್ಲೋ ಒಂದು ಕಡೆ ಇದೊಂದು ಚಾಲೆಂಜ್ ಆಯಿತು ನನಗೆ ಈ ಪಾತ್ರ. ಅದನ್ನು ಸ್ವೀಕಾರ ಮಾಡಿದ್ವಿ ಚೆನ್ನಾಗಿ. ಜೊತೆಗೆ ಈ ಪಾತ್ರದ ಸಮರ್ಥವಾದ ಪಾತ್ರವರ್ಗ ಅಂದರೆ ಒಬ್ಬೊಬ್ಬರು ಕೂಡ ಅದ್ಭುತ ನಟರು ಇದರಲ್ಲಿ ಸಿಕ್ಕಿದ್ದಾರೆ. ಎಲ್ಲರೂ ಕೂಡ ನಮಗೆ ಜೊತೆಯಾಗಿ ಕೆಲಸ ಮಾಡಿದ್ವಿ. ವಿಶೇಷವಾಗಿತ್ತು ಪಾತ್ರ. ಸರ್, ನೀವು ಆವಾಗಲೇ ಹೇಳಿದ್ರಿ ನಿಮ್ಮ ಒಂದು ಶಾರ್ಟ್ ವಿಡಿಯೋ ನೋಡಿಬಿಟ್ಟು ನಿಮ್ಮನ್ನು ಸೆಲೆಕ್ಟ್ ಮಾಡಿದ್ದು ಪುಷ್ಪ ಮ್ಯಾಮು ಅಂತ. ಆಮೇಲೆ ಅವ್ರ ಜೊತೆ ಏನಾದರೂ ನೀವು ಮಾತಾಡಿದ್ರಾ, ಹೇಗೆ? ನನಗೆ ನಿಜವಾಗೂ ಅವಕಾಶ ಸಿಕ್ಕಿಲ್ಲ. ನಾನು ತುಂಬ ವೆಯ್ಟ್ ಮಾಡ್ತಿದ್ದೀನಿ ಅವ್ರನ್ನ ಮೀಟ್ ಮಾಡಬೇಕು ಅಂತ ಮೇಡಮ್ನ. ಬಟ್ ಅವತ್ತು ಟ್ರೈಲರ್ ಲಾಂಚ್ ಈವೆಂಟಿಗೆ ಹೋಗಿದ್ದೆ, ಒರೇನ್ ಮಾಲಲ್ಲಿ ಇತ್ತಲ್ಲ. ಅವತ್ತು ನಿರ್ದೇಶಕರು ಕರ್ಕೊಂಡೋಗಿ ಇವರೇ ಸಾರ್ ಅಂತ ಪರಿಚಯ ಮಾಡಿಸಿದ್ರು. ಮೇಡಮ್ ಜೊತೆ ಮಾತಾಡಿದೆ 1 ನಿಮಿಷ ಅಷ್ಟೇ. ಅದು ಅವತ್ತು ತುಂಬ ಬ್ಯುಸಿ ಶೆಡ್ಯೂಲ್ ಇತ್ತು. ಹಾಗಾಗಿ ಇನ್ನೊಂದು ದಿನ ಅವರನ್ನು ಮೀಟ್ ಮಾಡ್ತೀನಿ, ಮಾತಾಡ್ತೀನಿ. ಓಕೆ ಸರ್, ಇವಾಗ ಈ ಸಿನಿಮಾದಲ್ಲಿ ಅಭಿನಯಿಸಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಈ ಫಿಲಮು ಡಬಲ್ ಸ್ಪೆಷಲ್ ಅಂತಲೇ ಹೇಳ್ಬೋದು. ಯಾಕೆಂದರೆ ನಮ್ಮ ಯಶ್ ಸರ್ ಅವರ ಮದರ್ ಅವರ ಪ್ರೊಡಕ್ಷನಲ್ಲಿ ಸಿಕ್ಕಿರುವಂತಹ ಅವಕಾಶ. ಅದರಲ್ಲೂ ಕೂಡ ಪೃಥ್ವಿ ಅಂಬರ್ ಅವರು ಸಾಕಷ್ಟು ಸಿನಿಮಾಗಳನ್ನ ಮಾಡಿದ್ರೆ, ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡ್ತಾರೆ. ಅವರಿಗೂ ಕೂಡ ಈ ಮೂವಿ ತುಂಬ ಸ್ಪೆಷಲ್ ಆಗಿದೆ. ಹಾಗೆ ಅವ್ರ ಜೊತೆಗೆ ನಟನೆ ಮಾಡಲಿಕ್ಕೆ ನಿಮಗೆ ಏನು ಅನಿಸುತ್ತೆ ಈ ಮೂವಿಲಿ ಸ್ಪೆಷಲಿ? ಪೃಥ್ವಿ ಅಂಬರ್ ಅವರು ನಮ್ಗೆ ಗೊತ್ತಿರೋ ಹಾಗೆ ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಒಂದು ವಿಭಿನ್ನ ರೀತಿಯ ವರ್ಸಟೈಲಿಟಿ, ಅಂದರೆ ಯಾವುದೇ ಪಾತ್ರವನ್ನು ಕೊಟ್ಟರೂ ಮಾಡುವಂತಹ ಒಂದು ವಿಶೇಷವಾದ ಪ್ರತಿಭೆ ಪೃಥ್ವಿ ಅಂಬರ್. ನಾನು ಹಿಂದೆ ಕೂಡ ಅವ್ರ ಜೊತೆ ಶುಗರ್ಲೆಸ್ ಅಂತ ಸಿನಿಮಾ ಮಾಡಿದ್ದೆ, ದೂರದರ್ಶನ ಮಾಡಿದ್ದೆ. ಒಂದಷ್ಟು ಒಡನಾಟ ಇದೆ ನನಗೂ ಅವ್ರಿಗೂ. ಫೋನಲ್ಲಿ ಕಾಂಟ್ಯಾಕ್ಟಲ್ಲಿ ಇರ್ತೀವಿ, ಮಾತಾಡ್ತಿರ್ತೀವಿ. ಅವರು ಹೊಸ ಚಿತ್ರಗಳ ಬಗ್ಗೆ ಹೇಳ್ತಿರ್ತಾರೆ, ನಾನು ನನ್ನ ಹೊಸ ಪ್ರೊಡಕ್ಷನ್ಸ್ ಬಗ್ಗೆ ಹೇಳ್ತಾ ಇರ್ತೀನಿ. ಸೊ ಒಂದಷ್ಟು ರ್ಯಾಪೋ ಇರುವಂತಹ ಒಂದು ಕುಟುಂಬದ ಒಂದು ಅವ್ರ ಜೊತೆ ಅವ್ರ ಕುಟುಂಬ ಇರ್ಬೋದು, ನಮ್ಮ ಕುಟುಂಬ ಇರ್ಬೋದು, ನಾವೆಲ್ಲ ಅಲ್ಲಿ ಇಲ್ಲಿ ಮೀಟ್ ಮಾಡುವಂಥದ್ದು, ಒಂದು ಇಡೀ ಕುಟುಂಬದ ವಾತಾವರಣ ಇದೆ ನನಗೂ ಅವ್ರಿಗೂ. ಆ ಒಂದು ಫ್ರೆಂಡ್ಶಿಪ್ ಬಾಂಧವ್ಯ ಇರುವಂತಹ ನಟ. ಅವ್ರನ್ನ ನಾನು ಒಬ್ಬ ಸೆಟ್ಟಿಗೆ ಬಂದರೆ ನನಗೆ ಯಾರೋ ಬೇರೆಯವ್ರು ಬಂದರು ಅಥವಾ ಯಾರೋ ಹೀರೋ ಬಂದರು ಅಂತ ನನಗನ್ಸಲ್ಲ. ಅಷ್ಟು ಹೀ ಈಸ್ ವೆರಿ ಗ್ರೌಂಡೆಡ್ ಆ್ಯಂಡ್ ಡೌನ್ ಟು ಅರ್ತ್ ಪರ್ಸನ್. ಆ ಒಂದು ಸ್ವಭಾವ ಬಹಳ ಕಡಿಮೆ. ಅದರಲ್ಲೂ ಪೃಥ್ವಿ ಅಂಬರ್ ಇದ್ದರೆ ನನಗೇನೋ ಒಂಥರ ಲಿಬರ್ಟಿ. ಅವ್ರ ಜೊತೆಗೆ ಆ್ಯಕ್ಟ್ ಮಾಡೋದು ಅಂತ ಅನ್ಸೋದಿಲ್ಲ. ಅಂದರೆ ಅವರು ನಮ್ಮನ್ನು ಜೊತೆಗೆ ತೇಲಿಸ್ಕೊಂಡು ಹೋಗ್ತಾರೆ ಅವರ ಅಭಿನಯದ ಜೊತೆಗೇ. ಅಷ್ಟು ಚೆನ್ನಾಗಿ ನಮ್ಮನ್ನು ಜೊತೆಗೆ ಕರ್ಕೊಂಡು ಹೋಗುವಂತಹ ಸ್ವಭಾವ ಇದೆ ಅವರಿಗೆ. ಎಷ್ಟು ಚೆನ್ನಾಗಿ ಅಂದರೆ ಪ್ರತಿ ಪಾತ್ರನೂ ಕೂಡ ಅಲ್ಲಿ ಆ್ಯಕ್ಟ್ ಮಾಡಿ ಬಂದ ತಕ್ಷಣ ಅವ್ರು ಏನೋ ಒಂದು ಪ್ರಶಂಸೆ ಕೊಡ್ತಾನೆ ಇರ್ತಾರೆ. ನೆಗೆಟಿವ್ ಇರೋದನ್ನು ಹೇಳೋದೇ ಇಲ್ಲ ಅವರು. ನೆಗೆಟಿವ್ ಇರುತ್ತೆ, ಅದನ್ನು ಬೇರೆ ಥರ ಅಷ್ಟು ಪಾಲಿಷ್ಡಾಗಿ ಹೇಳ್ತಾರೆ. ಅಂದರೆ ಇದೊಂಚೂರು ಹೀಗೆ ಬರಬೇಕಿತ್ತೇನೋ, ಅದು ಬಟ್ ಚೆನ್ನಾಗಿ ಬಂತು. ಈ ಥರದ್ದೆಲ್ಲ ನಮಗೂ ಕರೆಕ್ಷನ್ಸ್ ಮಾಡಿರುವಂಥದ್ದು ಪೃಥ್ವಿ ಅಂಬರ್ ಅವರು. ಅವರನ್ನು ನೋಡಿ ಕಲಿಯೋದು ಸಾಕಷ್ಟು ವಿಚಾರಗಳಿದೆ, ನಾವು ಕಲಿತಾ ಇದ್ದೀವಿ ಕೂಡ. ದೊಡ್ಡ ಮಟ್ಟದ ಯಶಸ್ಸು ಸಿಗಲಿ ಅವರಿಗೆ ಅಂತ ಕೇಳ್ಕೊಳ್ತೀನಿ ಈ ಸಂದರ್ಭದಲ್ಲಿ. ಸರ್, ಇನ್ನೊಂದು ಮುಖ್ಯವಾಗಿರೋ ಪ್ರಶ್ನೆ ಅಂತ, ಭಾಷೆ ಅಂತ ಬಂದಾಗ ಈ ಸಿನಿಮಾದಲ್ಲಿ ಮಂಡ್ಯ ಮೈಸೂರು ಅಂದರೆ ಏನಮ್ಮಿ ಹೋಗಮ್ಮಿ ಬಾರಮ್ಮಿ ಈ ರೀತಿ ಒಂದು ಭಾಷೆ ಇರುವಂಥದ್ದು. ಅಂದರೆ ನಿಮ್ಮ ಹಾಗೆ ಪೃಥ್ವಿ ಅಂಬರ್ ಅವರ ಭಾಷೆ ಅಂದರೆ ಎಂತ ಮರ್ರೆ ಲೈಕ್ ಈ ರೀತಿ ಭಾಷೆ. ಸೊ ಹೇಗೆ ಭಾಷೆಯಲ್ಲಿ ಹೇಗೆ ವರ್ಕ್ ಆಯಿತು? ಈ ಆನ್ ಸೆಟ್ ನಾವು ಮಂಡ್ಯ ಸ್ಲ್ಯಾಂಗೇ ಮಾತಾಡಬೇಕು. ನಮ್ಮ ಡೈಲಾಗೆಲ್ಲ ಇರೋದು ಆ ಥರನೇ ಇದೆ ಸಾಧಾರಣ. ಇನ್ನು ಆಫ್ ದಿ ಸೆಟ್ಟು ನಾವು ತುಳುಲ್ಲಿ ಮಾತಾಡ್ತಾ ಇರ್ತೀವಿ. ನಾನು ಪೃಥ್ವಿ ಅಂಬರು ಊರ ಕಡೆಯವರಾದ್ರಿಂದ ಒಂದಷ್ಟು ಆ ಭಾಷೆನ ಬಳಸ್ತಾ ಇರ್ತಿದ್ವಿ. ಬಟ್ ಇಲ್ಲಿ ನನಗೆ ಬೇಸಿಕಲಿ ಮಂಡ್ಯ ಸ್ಲ್ಯಾಂಗು ಅಥವಾ ಆ ಭಾಷೆ ನನಗೆ ಯಾವತ್ತೂ ಯಾವುದೋ ಹೊರಗಿನ ಭಾಷೆ ಅಥವಾ ನಮ್ಗೆ ಗೊತ್ತಿರೋ ಭಾಷೆ ಅನಿಸ್ಲೇ ಇಲ್ಲ. ಯಾಕಂದರೆ ಬೆಂಗಳೂರಲ್ಲಿ ನೀವು ಒಂದು 20-30 ವರ್ಷ ಇದ್ದರೆ ನಿಮಗೆ ಮಂಡ್ಯ ಭಾಷೆ ಸಲೀಸಾಗಿ ಕಿವಿಗೆ ಬೀಳ್ತಾನೆ ಇರುತ್ತೆ, ಅದು ಅನುಭವಿಸ್ತಾನೆ ಇರ್ತೀರಿ, ಗೊತ್ತಾಗಿದೆ. ಎಲ್ಲೋ ಒಂದು ಕಡೆ ಅದನ್ನು ಈಸಿಯಾಗಿ ತೊಗೊಂಡ್ಬಿಡ್ತೀವಿ ಡೈಲಾಗ್ನ. ಹಾಗಾಗಿ ಕಷ್ಟ ಅನಿಸ್ತಿಲ್ಲ ನನಗೆ, ಈಸಿಯಾಗಿ ಅದನ್ನು ಬಳಸ್ಕೊಂಡ್ವಿ. ಸರ್, ನೆಕ್ಸ್ಟ್ ಮೊದಲನೇ ಸರಿಗೆ ನೀವು ಕಥೆಯನ್ನು ಕೇಳಿದಾಗ ಕೊತ್ತಲವಾಡಿ ಅಂತಂದರೆ ಅದು ಸ್ವಲ್ಪ ಸ್ಪೆಷಲ್ ಆಗಿದೆ. ಒಂದು ಮಣ್ಣಿನ ಕತೆ, ಒಂದು ಜನದ ಕತೆ, ಒಂದು ಜನರ ಭಾವನೆಯ ಕತೆ, ಸ್ವಲ್ಪ ಸ್ಪೆಷಲ್ ಆಗಿದೆ. ಈ ರೀತಿ ಕೇಳಿದಾಗ ಏನು ಅನ್ನಿಸ್ತು ನಿಮಗೆ ಕತೆ ಕೇಳಿದಾಗ ಮೊದಲನೇ ಸಲ? ಇಲ್ಲಿ ಅವರು ಬಿಗಿನಿಂಗಲ್ಲಿ ಏನು ಟೈಟ್ಲು ಫಿಕ್ಸ್ ಆಗಿರಲಿಲ್ಲ. PA ಪ್ರೊಡಕ್ಷನ್ಸ್ ಅಂತ ಅಷ್ಟೇ ಇತ್ತು, ಹೆಸರಿಟ್ಟಿಲ್ಲ ಅಂತಲೇ ಹೇಳಿದರು. ನಿಮಗೆ ಯಾವುದೇ ಮಣ್ಣಿನ ಕತೆ
ಅಥವಾ ಒಂದು ನೇಟಿವಿಟಿ ಅಂದರೆ ಒಂದು ಸ್ಥಳೀಯವಾಗಿ ಅಲ್ಲೇ ಹುಟ್ಟಿ ಬೆಳೆದಂಥ ಹುಡುಗರು ಮಾಡಿರುವಂಥ ಕತೆ ಗಟ್ಟಿಯಾಗಿರುತ್ತೆ ಅಂತ. ಈಗ ರಾಜು ಸರ್ ಮಂಡ್ಯ ಇರ್ಬೋದು, ಆ ಭಾಗದ ಜನ ಅವರು, ಅಥವಾ ಹಾಸನ ಇರ್ಬೋದು, ಅಲ್ಲಿ ಸುತ್ತಮುತ್ತ ಅವ್ರ ವಾತಾವರಣ, ಅಲ್ಲಿನ ಸ್ಥಳೀಯವಾಗಿ ಏನೇನು ನಡೆಯುತ್ತೆ, ಅವರ ಆಚರಣೆಗಳೇನು, ಅವರ ಜೀವನ ಶೈಲಿ ಹೇಗಿದೆ, ಇದನ್ನೆಲ್ಲ ನೋಡಿ ಬೆಳೆದಂಥ ಹುಡುಗ ರಾಜು ಅವರು. ಅವ್ರಿಗೆ ಗೊತ್ತಿದೆ, ಆ ಮಣ್ಣಿನ ವಾಸನೆ ಗೊತ್ತಿದೆ, ಜನದ ಭಾವನೆಗಳು ಅರ್ತಿದ್ದಾರೆ, ಸಂಸ್ಕಾರ ಗೊತ್ತಿದೆ, ಎಲ್ಲ ಪದ್ಧತಿಗಳು ಗೊತ್ತಿದೆ. ಅದನ್ನು ಇಟ್ಕೊಂಡು ಬರೆದ್ರೆ ಮಾತ್ರ ಆ ಶಕ್ತಿ, ಗಟ್ಟಿತನ ಆ ಸ್ಕ್ರಿಪ್ಟಿಗೆ ಸಿಗತ್ತೆ. ಇಲ್ಲ ಅಂದರೆ ತುಂಬ ಜಾಳಾಗುತ್ತೆ ಸ್ಕ್ರಿಪ್ಟು. ಯಾಕಂದರೆ ಈಗ ನಾವು ತೀರ್ಥಹಳ್ಳಿ ಕಡೆಯವ್ರು ಹೋಗ್ಬಿಟ್ಟು ಮಂಡ್ಯನ ಕಥೆನ ಬರಿತಾ ಕೂತ್ರೆ ನಮಗೆ ತಲೆನೇ ಓಡಲ್ಲ. ಅಥವಾ ನಾನು ಹೇಳೋದು, ಅಲ್ಲಿಯವರೇ ಆ ಸಿನಿಮಾ ಮಾಡಬೇಕು, ತೀರ್ಥಹಳ್ಳಿಯವ್ರು ತೀರ್ಥಹಳ್ಳಿ ಸಿನಿಮಾ, ಮಂಗಳೂರವ್ರ ಸಿನಿಮಾನೇ ಮಾಡಬೇಕು, ಉತ್ತರ ಕರ್ನಾಟಕದವ್ರು ಆ ಕಡೆದೆ ಅವರೇ ಮಾಡಬೇಕು. ಆವಾಗ ಮಾಡಿದಾಗ ಮಾತ್ರ ಆ ಕತೆಗೆ ಒಂದು ಮೆರುಗು, ಶಕ್ತಿ ಕೊಡುತ್ತೆ. ಇಲ್ಲಿ ಕೂಡ ಅದೇ ಆಗಿರೋದು. ಇವತ್ತು ನೀವು ಹೇಳಿದ್ರಿ ಮಣ್ಣಿನ ಸೊಗಡು ಇದೆ, ಆ ಜನರ ವಾತಾವರಣ, ಜನಜೀವನ ಶೈಲಿ ಇದೆ, ಅವೆಲ್ಲ ಫ್ಲೇವರ್ಸನ್ನ ಇಟ್ಕೊಂಡು ಮಾಡಿದಂಥ ಸಿನಿಮಾ ಕೊತ್ತಲವಾಡಿ ಅಂತ. ರಾಜು ಸರ್ ಗೊತ್ತಿತ್ತು, ಅದೆಲ್ಲ ಇಟ್ಕೊಂಡು ನೀಟಾಗಿ ಸಿನಿಮಾನ ಮಾಡಿದ್ರು, ಬರೆದ್ರು. ಅದಕ್ಕೆ ತಕ್ಕನಾಗಿ ರಘು ನಿಡವಳ್ಳಿ ಅವರು ಸಂಭಾಷಣೆ ಬರೆದ್ರು, ಪಾತ್ರವರ್ಗ ಗಟ್ಟಿಯಾಗಿ ಸಿಕ್ತು. ಪೃಥ್ವಿ ಅಂಬಾರಂತೂ ಪೂರ್ಣ ಅದಕ್ಕೆ ತಮ್ಮನ್ನು ಅರ್ಪಿಸ್ಕೊಂಡ್ಬಿಟ್ರು. ಹಾಗಾಗಿ ಇನ್ನು ಪ್ರೊಡಕ್ಷನ್ ಹೌಸು, ಇವರು ಪುಷ್ಪಾ ಮೇಡಮ್ ಅಂತೂ ಎಲ್ಲ ರೀತಿಯ ಸಪೋರ್ಟ್ ಮಾಡಿದ್ರು. ಬರೀ ದುಡ್ಡು ಹಾಕಿದ್ರೆ ಅಂತಲ್ಲ, ಈ ಲೊಕೇಶನ್ಸ್ ಹಂಟ್ ಇರ್ಬೋದು, ಕೆಲವು ಲೊಕೇಶನ್ಸು ಸಿಗಲಿಲ್ಲ ನಮಗೆ, ಪರ್ಮಿಷನ್ ಸಿಗಲ್ಲ, ಅದೇ ಬೇಕಾಗಿರುತ್ತೆ. ಅಥವಾ ತಲಕಾಡಲ್ಲಿ ಶೂಟಿಂಗ್ ಮಾಡಿದ್ವಿ, ಕೆಲವು ಸ್ಥಳ ಕೊಡಲ್ಲ ಅಂದರು. ಎಲ್ಲ ಒಂದು ಕಡೆ ಅವ್ರ ಕಡೆಯಿಂದ ಅದು ಸಿಕ್ತು ಜಾಗ, ಆಮೇಲೆ ಶೂಟ್ ಮಾಡಿದ್ವಿ. ಕೆಲವು ಪೊಲೀಸ್ ಸ್ಟೇಷನ್ ಬೇಕಿತ್ತು. ಇವೆಲ್ಲ ಕೂಡ ಬಂತು ಈ ಸಿನಿಮಾಕ್ಕೆ, ಎಲ್ಲ ಆಗಿ ಒಂದು ಒಳ್ಳೆ ಸಿನಿಮಾ ಆಗಿದೆ. ಅಂದರೆ ಸರ್, ಏನಾದರೂ ಒಂದು ಸಿನಿಮಾ ಶೂಟಿಂಗ್ ವೇಳೆ ಆಗಿರಬಹುದು ಅಥವಾ ಬೇರೆ ಸಮಯದಲ್ಲಾಗಿರ್ಬೋದು, ಒಂದು ಟಾಸ್ಕ್ ಅಂತ ಏನಾದರೂ ಅನ್ನಿಸ್ತಾ ನಿಮಗೆ? ಈ ಸಿನಿಮಾದಲ್ಲಿ ಟಾಸ್ಕ್ ಇತ್ತು ಒಂದಷ್ಟು. ಅಂದರೆ ನೈಟು ಒಂದು ಸೆಟ್ ಹಾಕಿದ್ವಿ ತಲಕಾಡಲ್ಲಿ, ಹೊಳೆ ತೀರದಲ್ಲಿ ಒಂದು ಮನೆ ಸೆಟ್ ಹಾಕಿದ್ವಿ. ಅವತ್ತು ಜೋರು ಮಳೆ ಬಂತು, ಬಿರುಗಾಳಿ ಥರ ಗಾಳಿ. ನೋಡಿ ಎಷ್ಟು ಅದೃಷ್ಟ ಚೆನ್ನಾಗಿದೆ ಅಂತ. ಕೆಲವು ಸಣ್ಣ ಸಣ್ಣ ಅನಾಹುತಗಳು, ಘಟನೆಗಳು ನಡೆಸಿ ಜೀವನೇ ಹೋಗ್ಬಿಡ್ತವೆ ಶೂಟಿಂಗ್ ಸ್ಪಾಟಲ್ಲಿ. ನಮ್ಗೆ ಆ ಥರದ ದೇವ್ರ ದಯದಿಂದ ಏನೂ ಆಗಲಿಲ್ಲ ಈ ತಂಡಕ್ಕೆ, ಒಳ್ಳೆಯದು. ಆದರೆ ಆಗೋ ಹತ್ತತ್ರದಲ್ಲಿದ್ವಿ ನಾವು ಶೂಟಿಂಗ್ ಮುಗಿಸಿ ಬಂದ್ವಿ. ಮಾರನೇ ದಿನ, ಒಂದು ದಿನ ಅಲ್ಲ, ಅದ್ರ ಮಾರನೇ ದಿನ ಜೋರು ಮಳೆ. ಇಡೀ ತಲಕಾಡು ಆ ನದಿ ನೀರೆಲ್ಲ ಮುಳುಗಿ ಊರೇ ಮುಳುಗೋಯ್ತು. ಅಂದರೆ ದೇವಸ್ಥಾನ ತನಕ ನೀರು ಬಂತು. ಮಾರನೇ ದಿನ, ಇವತ್ತು ಯಾವ ವಾರ? ಬುಧವಾರ ಅಂದ್ಕೊಂಡ್ರೆ ಶುಕ್ರವಾರಕ್ಕೆ ಇಡೀ ಊರು ಮುಳುಗೋಗಿದೆ. ಬುಧವಾರ ನಾವು ಅಲ್ಲಿ ನೈಟ್ ಶೂಟ್ ಮಾಡಿದ್ದೀವಿ. ನಾವು ಡೈರೆಕ್ಟ್ರೆಲ್ಲ ಅದೇ ಮಾತಾಡ್ಕೋತಾ ಇದ್ವಿ, ಸರ್ ಇನ್ನು 2 ದಿನ ಆಗಿದ್ರೆ, ಅವತ್ತು ರಾತ್ರಿ ಎಲ್ಲರೂ ಮಳೆ ಶುರು ಆಗಿಬಿಟ್ಟಿದ್ರೆ ಇಡೀ ಸೆಟ್ ಹೊರಟೋಗ್ಬಿಡೋದು ಹಾಕಿರೋದೆಲ್ಲ. ಅದು ಎಲ್ಲಿ, ನಾವು ನದಿ ಕೆಳಗಡೆಗೆ ಹಾಕಿದ್ದೀವಿ, ನೀರೇ ಇಲ್ಲ, ನೀರು ಮಾಮೂಲು ಹರಿತಾ ಇದೆ, ದಾಟ್ಕೊಂಡು ಹೋಗ್ಬೋದು. ಅಷ್ಟು ನೀರಿರುವಂಥದ್ದು, ಇಡೀ ಊರೇ ತುಂಬಿಬಿಟ್ಟು ರೋಡೆಲ್ಲ ಮುಳುಗೋಯ್ತು ಒಂದೇ ದಿನ ನೈಟ್ ಮಳೆಯಲ್ಲಿ. ಅಂದರೆ ಅಷ್ಟು ಒಂಥರ ಕ್ಲೌಡ್ ಬರ್ಸ್ಟ್ ಅಂತ ಹೇಳ್ತಾರಲ್ಲ, ಆ ಥರ ಇಡೀ ಆಕಾಶನೇ ಸುರಿದು ಬಿದ್ದಂಗೆ ಅಷ್ಟು ಜೋರು ಮಳೆ ಬಂತು. ಅಲ್ಲೇ ಅಂದ್ಕೊಂಡ್ವಿ ನಾವು, ಅಯ್ಯಪ್ಪ ಸದ್ಯ ಶೂಟಿಂಗ್ ಮುಗಿದ ಮೇಲೆ ಇದಾಯ್ತಲ್ಲ, ಮೊದಲೇ ಆಗಿದ್ದಿದ್ರೆ ಇನ್ನಷ್ಟು ಅವಘಡಗಳು, ಜೊತೆಗೆ ತೊಂದರೆಗಳು, ಮತ್ತೆ ಎಲ್ಲ ಹೊಸದಾಗಿ ನಿರ್ಮಾಣ ಮಾಡಬೇಕಾಗಿತ್ತು ಸಣ್ಣ ಪುಟ್ಟ ಸೆಟ್ಗಳನ್ನೆಲ್ಲ. ಅದೆಲ್ಲದಕ್ಕೂ ಪ್ರಕೃತಿ ಕೂಡ ನಮಗೆ ಸಪೋರ್ಟ್ ಮಾಡ್ತು ಅಂತ ಹೇಳ್ತೀನಿ ಈ ಸಂದರ್ಭದಲ್ಲಿ. ಸರ್, ಇನ್ನು ಕೊನೆಯ ಪ್ರಶ್ನೆ, ಈಗ ಒಂದು ಸಿನಿಮಾ ಅಂತ ಬಂದರೆ ಎಲ್ಲರೂ ಸಪೋರ್ಟು ಬಹಳ ಮುಖ್ಯವಾಗುತ್ತೆ. ಡೈರೆಕ್ಟರು, ಪ್ರೊಡ್ಯೂಸರು, ಚಿತ್ರತಂಡ, ಟೆಕ್ನಿಷಿಯನ್ ಎಲ್ಲರೂ ಸಪೋರ್ಟು ಮುಖ್ಯ ಆಗುತ್ತೆ. ಈ ಸಿನಿಮಾದಲ್ಲಿ ಯಾವ ರೀತಿ ಸಪೋರ್ಟ್ ಸಿಕ್ತು ಎಲ್ರಿಗೂ ಅಂತ? ಇಲ್ಲ, ನಿಮಗೆ ಪ್ರತಿ ತಂಡಕ್ಕೂ ಮುಖ್ಯವಾಗಿ ಹಣಕಾಸು. ನೀವು ಎಲ್ಲೇ ನೋಡಿ, ಪ್ರೊಡ್ಯೂಸರ್ ಗಟ್ಟಿಯಾಗಿದ್ದಾರಾ, ಅವರು ನೀವು ಕೇಳಿದ್ದೆಲ್ಲ ಕೊಡ್ತಿದ್ದಾರಾ, ಲೈಟ್ಸಿಂದ ಹಿಡಿದು ಬೇರೆ ಲೊಕೇಶನ್ಸಿಂದ ಹಿಡಿದು ಫುಡ್ಡು, ಇನ್ನೊಂದು ಟ್ರಾನ್ಸ್ಪೋರ್ಟು, ಎಲ್ಲ ನಿಮಗೆಲ್ಲ ನಿಂತಿರೋದೇ ನಿರ್ಮಾಪಕರು. ಇವತ್ತು ಗಟ್ಟಿಯಾಗಿ ನಿರ್ಮಾಪಕರಿದ್ದಾರೆ ಅಂದರೆ ಅವನು ನಿರ್ದೇಶಕ ಖುಷಿಯಾಗಿ ಕೆಲಸ ಮಾಡ್ತಾನೆ, ಅಥವಾ ಕ್ಯಾಮ್ರಾಮನ್ ಕೆಲಸ ಮಾಡ್ತಾರೆ, ಆರ್ಟಿಸ್ಟ್ ಕೆಲಸ ಮಾಡ್ತಾರೆ. ನಾವು ಹೋಗೋ ರೂಮ್ಸ್ ಇರ್ಬೋದು, ಉಳ್ಕೊಳ್ಳೋ ರೂಮ್ ಇರ್ಬೋದು, ಅದು ಶುದ್ಧವಾಗಿಲ್ಲ, ಕ್ಲೀನ್ ಇಲ್ಲ, ಇನ್ನೊಂದಿಲ್ಲ, ಊಟದ ವ್ಯವಸ್ಥೆ ಇಲ್ಲ ಅಂದರೆ ಎಲ್ಲರಿಗೂ ಬೇಜಾರೆ. ಅದು ಯಾವುದು ಕೂಡ ಈ ತಂಡದಲ್ಲಿ ಬರಲಿಲ್ಲ, ಈ ಪ್ರೊಡಕ್ಷನ್ ಹೌಸಲ್ಲಿ ಬಂದಿಲ್ಲ. ಎಲ್ಲವನ್ನು ಸಮರ್ಥವಾಗಿ ನಿಭಾಯಿಸಿದ್ದಾರೆ. ಅದ್ರ ಹಿಂದೆ ನಿಂತಹ ಪುಷ್ಪಾ ಮೇಡಮ್ ಇರ್ಬೋದು,
ಅರುಣ್ ಕುಮಾರ್ ಸರ್ ಇರ್ಬೋದು, ಹಾಗೆಯೇ ನಮ್ಮ ನಿರ್ದೇಶಕ ರಾಜು ಸರ್ ಇರ್ಬೋದು, ಎಲ್ಲರೂ ಯಾರಿಗೂ ತೊಂದರೆ ಮಾಡ್ದೇನೆ ಎಲ್ಲರನ್ನೂ ಖುಷಿಯಾಗಿಟ್ಟು ಸಿನಿಮಾ ಮಾಡಿದ್ದಾರೆ. ಸರ್, ಇತ್ತೀಚೆಗೆ ಒಂದು ನಮ್ಮ ಕನ್ನಡ ಇಂಡಸ್ಟ್ರಿ ಎದುರಿಸ್ತಿರುವ ಸಮಸ್ಯೆ ಅಂದರೆ ಮಲ್ಟಿಪ್ಲೆಕ್ಸ್ಗಳಲ್ಲಿ ಅಂದರೆ ಸಿನಿಮಾ ಹಾಕ್ಲಿಕ್ಕೆ ಬಿಡ್ತಾ ಇಲ್ಲ, ಅಲ್ಲಿ ಸಮಸ್ಯೆ ಆಗ್ತಾ ಇದೆ ಅಂತ. ಬಟ್ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಇತ್ತೀಚೆಗಂತೂ ಒಳ್ಳೊಳ್ಳೆ ಕಂಟೆಂಟ್ ಇರುವಂತಹ ಸಿನಿಮಾಗಳು ಬರ್ತಾ ಇದೆ. ಸೊ ಏನು ಹೇಳ್ತೀರಾ ಇದ್ರ ಬಗ್ಗೆ? ಆಗಸ್ಟ್ 1ನೇ ತಾರೀಕು ಕೊತ್ತಲವಾಡಿ ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ. ಕರ್ನಾಟಕದಲ್ಲಿ ಯಾರೂ ಎದುರಿಸ್ತಾ ಇರುವಂತಹ ಸಂಕಷ್ಟಗಳನ್ನು ನಾವು ಎದುರಿಸ್ತಾ ಇದ್ದೀವಿ. ಯಾರೋ ಕನ್ನಡ ಸಿನಿಮಾ ನಿರ್ಮಾಪಕರು, ನಿರ್ದೇಶಕರು ಅಥವಾ ಆರ್ಟಿಸ್ಟು. ಯಾಕೆ ಅಂದರೆ ನಾವು ನಿರ್ಮಾಣ ಮಾಡಿದಂಥ ಸಿನಿಮಾ ನಮಗೆ ಸ್ಕ್ರೀನ್ಸ್ ಇಲ್ಲ, ಅಥವಾ ಇರೋ ಸ್ಕ್ರೀನ್ಸ್ನ ತೆಗಿತಾ ಇದ್ದಾರೆ, ಅಥವಾ ಸಿನಿಮಾ ಓಡ್ತಿದೆ ಆ ಸಿನಿಮಾಗೆ ಅವಕಾಶ ಕೊಡ್ತಾ ಇಲ್ಲ. ಎಲ್ಲೋ 10-15 ಸ್ಕ್ರೀನ್ ಇದ್ದರೆ 8, 2, 3 ಕೊಡ್ತಾರೆ. ಈ ಥರದ್ದೊಂದಷ್ಟು ಕಂಪ್ಲೇಂಟ್ಸ್ನ ನಾವು ಕೇಳ್ತಾನೆ ಇದ್ದೀವಿ. ಯಾಕೆ ಈ ಸ್ಥಿತಿ ನಿರ್ಮಾಣ ಆಗಿದೆ? ನಮ್ಮ ಸಿನಿಮಾಗಳಿಗೆ ಯಾಕೆ ಜನ ಬರ್ತಿಲ್ವೋ ಅಥವಾ ಏನು ತೊಂದರೆ ಅಂತ ನಾವೇ ನಿರ್ಮಾಣ ಮಾಡ್ಕೊಂಡಿರೋದು. ಈ ಪರಿಸ್ಥಿತಿನ ನಾವೇ ಮಾಡ್ಕೊಂಡಿರುವಂಥದ್ದು. ಒಂದಷ್ಟು ನಮಗೆ ಮೊದಲಿಂದನೂ ಏನು ಅಂದರೆ ಪರಭಾಷಾ ಚಿತ್ರಗಳ ಮೇಲೆ ಆಕರ್ಷಣೆ ಜಾಸ್ತಿ ಇಲ್ಲಿರುವಂಥವ್ರು. ಆಮೇಲೆ ಇನ್ನೊಂದು ಬೇಸಿಕಲಿ ಬೆಂಗಳೂರನ್ನ ತೊಗೊಂಡ್ರೆ ಅದೊಂಥರ ಮೆಟ್ರೋಪಾಲಿಟಿಯನ್ ಸಿಟಿ, ಅಂದರೆ ಎಲ್ಲ ಭಾಷಿಗರು ಇರುವಂತಹ ಒಂದು ಜಾಗ ಬೆಂಗಳೂರು. ಇವತ್ತು ಬೆಂಗಳೂರು ಜನಸಂಖ್ಯೆ ಒಂದು 2.5 ಕೋಟಿ 3 ಕೋಟಿ ಇದೆ ಅಂದರೆ, ಅಥವಾ 2 ಕೋಟಿನೇ ಅಂದ್ಕೊಳ್ಳಿ. ಇಲ್ಲಿ ಮೆಜಾರಿಟಿ ಬೇರೆ ಲ್ಯಾಂಗ್ವೇಜ್ ಅವರು ತುಂಬ ಜನ ಇದ್ದಾರೆ. ನಮ್ಗೆ ಕಾಣಿಸ್ಕೊಳ್ಳೋದು ಏನಂದರೆ ಮಲ್ಟಿಪ್ಲೆಕ್ಸಲ್ಲಿ ಆ ಜನಗಳೆಲ್ಲ ಬೇರೆ ಭಾಷೆ ಸಿನಿಮಾಗಳು ನೋಡೋಕ್ಕೆ ಬರ್ತಾರೆ. ಈಗ ಬೆಂಗಳೂರಿಂದ ಹೊರಗಡೆ ಹೋದರೆ ನಮಗೀಗ ಮಂಡ್ಯ ಆಗಿರ್ಬೋದು, ಅಲ್ಲೆಲ್ಲ ಬರೀ ಕನ್ನಡಿಗರೇ ಕಾಣಿಸ್ಕೋತಾರೆ. ಇಲ್ಲಿ ಈ ಸ್ಕ್ರೀನ್ಸು ಬೆಂಗಳೂರು ಸ್ಕ್ರೀನ್ಸಲ್ಲೆಲ್ಲ ಬೇರೆ ಅನ್ಯ ಭಾಷಿಕರು ಜಾಸ್ತಿ ಇರೋದರಿಂದ ನೀವು ಕನ್ನಡಗಳಿಗೆ ಒತ್ತು ಕೊಡ್ತಾ ಇಲ್ಲ ನಾವು, ಅಥವಾ ಇಲ್ಲಿಯವರು ಬೇಕಾಗಿಲ್ಲ ನಮಗದು. ಬೇರೆಯವರೇ ಇದ್ದಾರಲ್ವ, ಬೇರೆ ಸಿನಿಮಾಕ್ಕೂ ಬರ್ತಾರಲ್ವ, ಬೇರೆ ಸಿನಿಮಾ ಫುಲ್ ಹೌಸ್ಫುಲ್ ಆಗ್ತಿದೆಯಲ್ಲ, ಬಿಡು ಕನ್ನಡ ಯಾಕೆ ಹಾಕ್ಕೋಬೇಕು ಅನ್ನೋ ಒಂದು ಧೋರಣೆ ಇದೆ. ಅದನ್ನು ವಾಣಿಜ್ಯ ಮಂಡಳಿನೋ ಅಥವಾ ಇನ್ಯಾರೋ ಸಿನಿಮಾ ಇವರು ಮಂಡಳಿಯವರು ಅದನ್ನು ಸಮರ್ಥವಾಗಿ ನಿಭಾಯಿಸ್ತಾರೆ, ಅಥವಾ ನಿಭಾಯಿಸುವ ನಿಟ್ಟಿನಲ್ಲಿ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಕೆಲಸ ನಡೀತಿದೆ ಅಂತ ನಮಗೆ ಅನಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ಇವೆಲ್ಲ ಸಾಲ್ವ್ ಆಗ್ಬೋದು ಅನಿಸುತ್ತೆ. ಓಕೆ ಸರ್, ನೆಕ್ಸ್ಟು ಇನ್ನೂ ಎಷ್ಟು ಸ್ಪೆಷಲ್ ಪಾತ್ರದ ಮೂಲಕ ನಮ್ಮನ್ನು ರಂಜಿಸ್ತಿದ್ದೀರಾ ನೀವು ಅಂತ, ಯಾವೆಲ್ಲ ಪ್ರಾಜೆಕ್ಟ್ಗಳಲ್ಲಿ ನೆಕ್ಸ್ಟು ಕಾಣಿಸ್ಕೊಳ್ಳಿದ್ದೀರಾ ಅಂತ? ಇದೆ, ಸುಮಾರು ಲೈನಪ್ಪಲ್ಲಿ ಇದ್ದಾವೆ. ಶೂಟಿಂಗ್ ನಡೀತಾ ಇದೆ. ಗಣೇಶ್ ಸರ್ದು ಹೊಸ ಸಿನಿಮಾ ನಡೀತಾ ಇದೆ. ಅಂದರೆ ಅವ್ರ ಹೆಸರೇನು ಅರಸು ಅಂತಾರೆ ಅಂತ ನಿರ್ದೇಶಕರು, ಲವಿನ್ ಮಂಡ್ಯ ಅಂತ ಸಿನಿಮಾ ಮಾಡಿದರು. ಆ ಸಿನಿಮಾ ಶೂಟಿಂಗ್ ಒಂದು ಅರ್ಧ ಆಗಿದೆ. ಅದಾದಮೇಲೆ ಹೆಜ್ಜಾರು ಅಂತ ಸಿನಿಮಾ ಮಾಡಿದರು ನಾಯಕ ನಟರು, ಅವ್ರದ್ದೊಂದು ಮೋಗ್ಲಿ ಅಂತ ನಡೀತಾ ಇದೆ ಸಿನಿಮಾ ಹೊಸದು. ಆಮೇಲೆ ತಿಮ್ಮನ ಮೊಟ್ಟೆಗಳು ಅಂತ ನೆಕ್ಸ್ಟ್ ವೀಕ್ ರಿಲೀಸ್ ಆಗ್ತಾಯಿದೆ, ಒಂದು ರಕ್ಷಿತ್ ತೀರ್ಥಹಳ್ಳಿ ಅಂತ ಅವ್ರದ್ದು. ಆಮೇಲೆ ದಿಮ್ಸೋಲ್ ಅಂತ ಒಂದು ಸಿನಿಮಾ ಅಭಿರಾಮಚಂದ್ರ ಅಂತ ಮಾಡಿದರು ನಿರ್ದೇಶಕರು, ಅವ್ರದ್ದೇ ಒಂದು ಸಿನಿಮಾ, ಅದು ಕೊಲ್ಲೂರಲ್ಲಿ ಶೂಟಿಂಗ್ ನಡೀತಾ ಇದೆ. ಈಗ ಮುಗಿಸಿ ಬಂದಿದ್ದೀವಿ ಒಂದು ಶೆಡ್ಯೂಲು. ಇನ್ನೂ ಒಂದಷ್ಟು ಹೊಸ ಸಿನಿಮಾಗಳು ಮಾಡ್ತಾಯಿದ್ದೀನಿ. ಒಂದು 7-8 ಸಿನಿಮಾ ನಡೀತಾ ಇದೆ ಶೂಟಿಂಗ್. ಸರ್, ನಾನು ಅದೇ ನಮ್ಮ ಆಫೀಸಲ್ಲಿ ಹೇಳ್ತಾ ಇದ್ದೆ, ಇವಾಗ ಹೀರೋಯಿನ್ ಪಾತ್ರ ಮಾಡ್ತಾರಲ್ಲ, ಅವರು ನಮಗೆ ಸಿಕ್ಬಿಡ್ತಾರೆ ಮಾತಾಡೋಕ್ಕೆ. ಸಪೋರ್ಟಿಂಗ್ ಕ್ಯಾರೆಕ್ಟರು ಹಾಗೆ ಸ್ವಲ್ಪ ಸ್ಪೆಷಲ್ ಕ್ಯಾರೆಕ್ಟರ್ ಮಾಡ್ತಾರೆ, ತುಂಬ ಬ್ಯುಸಿ ಆಗಿರ್ತಾರಂತೆ. ಬ್ಯುಸಿ ಅಲ್ವಾ ಸರ್ ಇವಾಗ ಶೆಡ್ಯೂಲ್ ನಿಮ್ಮದು? ಇಲ್ಲ, ಬ್ಯುಸಿ ನಾನು ಕೈಗೆ ಸಿಗಲ್ಲ ಅಂತೇನಿಲ್ಲ. ನಮ್ಗೆ ಗೊತ್ತಿರತ್ತೆ ಬಂಡವಾಳ, ಎಷ್ಟು ದಿನ ಫ್ರೀ ಇರ್ತೀವಿ, ಎಷ್ಟು ದಿನ ಶೂಟಿಂಗ್ ಮಾಡ್ತೀವಿ ಅಂತ. ಮೊದಲು ಹಾಗಿತ್ತು ಒಂದು ಸ್ವಲ್ಪ ದಿನ. ಇತ್ತೀಚೆಗೆ ಒಂಚೂರು ಪ್ರೊಡ್ಯೂಸರ್ಸ್ ಎಲ್ಲ ಬ್ಯಾಕೌಟ್ ಆಗ್ತಿದ್ದಾರೆ. ಬೇಡಪ್ಪ ಸಿನಿಮಾ ಸಹವಾಸ, ಬೇರೆ ಎಲ್ಲರೂ ದುಡ್ಡು ಹಾಕೋಣ, ರಿಯಲ್ ಎಸ್ಟೇಟ್ಗೆ ಹಾಕೋಣ, ಅಲ್ಲಿ ಹಾಕೋಣ ಇಲ್ಲಿ ಹಾಕೋಣ ಅಂತ 2 ಕೋಟಿ 3 ಕೋಟಿ ಇಟ್ಕೊಂಡವರೆಲ್ಲ ಹಿಂದಕ್ಕೆ ಹೋಗ್ಬಿಟ್ಟಿದ್ದಾರೆ. ಒಂದಷ್ಟು ಸಿನಿಮಾ ಕಡಿಮೆ ಆಗೋಯ್ತು. ಮೊದಲಿಂದು ಆ ಒಂದು ಬ್ಯುಸಿ, ಆ ಒಂದು ಕ್ರೇಝು, ಆ ಒಂದು ಖುಷಿ ಇಲ್ಲ. ಏನೋ ಮಾಡ್ತಿದ್ದೀವಿ, ನಡೀತಿದೆ ಅಷ್ಟೇ. ಸರ್, ಇವಾಗ ಆಗಸ್ಟ್ 1ನೇ ತಾರೀಕು ಕೊತ್ತಲವಾಡಿ ರಿಲೀಸ್ ಆಗ್ತಿದೆ. ನಮ್ಮ ಕನ್ನಡದ ಜನತೆಗೆ ನೀವೇ ಹೇಳಿಬಿಡಿ ಒಂದು ಸಂದೇಶ. ಕನ್ನಡ ಜನತೆ ನಿಜವಾಗ್ಲೂ ಮಣಿರತ್ನಂ ಸರ್ ಹೇಳಿದಾಗೆ ತುಂಬ ಸೂಕ್ಷ್ಮ. ಅವ್ರಿಗೆ ಗೊತ್ತು ಯಾವ ಸಿನಿಮಾನ ಗೆಲ್ಲಿಸ್ಬಾರ್ದು ಅಂತ. ಒಳ್ಳೆ ಸಿನಿಮಾ ಬಂದು ನೋಡಿ ಗೆಲ್ಲಿಸ್ತಾರೆ, ಅದು ಎಂಥದ್ದೇ ಆಗಿರಲಿ. ಅದಲ್ಲಿ ಗಟ್ಟಿತನ ಇದೆ. ಸಿನಿಮಾ ನೋಡಿಸ್ಕೊಂಡು ಹೋಗುತ್ತೆ ಅಂದರೆ ಅದು ತನ್ನಿಂತಾನೇ ಅದು ಪ್ರಚಾರ ಪಡ್ಕೊಳ್ಳುತ್ತೆ. ನಮಗೇನು ದೊಡ್ಡದ ಪ್ರಚಾರ ಮಾಡಬೇಕಾಗೇ ಇಲ್ಲ. ಆ ನಿಟ್ಟಿನಲ್ಲಿ ಕನ್ನಡ ಜನತೆ ಕೊತ್ತಲವಾಡಿನ ಗೆಲ್ಲಿಸ್ತಾರೆ ಅಂತ ನನಗನ್ನಿಸಿಕೆ. ಈ ಸಿನಿಮಾ ಖಂಡಿತ ಗೆಲ್ಲತ್ತೆ. ಇದು
ಒಂದು ಒಳ್ಳೆ ಕಂಟೆಂಟ್ ಇರುವಂಥ ಸಿನಿಮಾ, ಒಂದು ಹಳ್ಳಿ ಸೊಗಡಿನ ಹಳ್ಳಿನ ಮಣ್ಣಿನ ವಾಸನೆ ಇರುವಂತಹ, ಆ ಸ್ಲ್ಯಾಂಗ್ ಇರುವಂತಹ ಗಟ್ಟಿಯಾದ ನಿರ್ದೇಶಕರು ನಿರ್ಮಾಪಕರು ಇಬ್ಬರು ಗಟ್ಟಿಯಾಗಿದ್ದಾರೆ, ಪಾತ್ರವರ್ಗ ಗಟ್ಟಿಯಾಗಿದೆ, ಎಲ್ಲ ಕೂಡಿ ಬಂದಿದೆ ಈ ಸಿನಿಮಾಕ್ಕೆ. ಖಂಡಿತ ಸಿನಿ ಪ್ರೇಕ್ಷಕರು ಈ ಸಿನಿಮಾನ ಗೆಲ್ಲಿಸ್ಕೊಡ್ತಾರೆ ಅಂತ ಭರವಸೆ ನಮಗಿದೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮೆಲ್ಲ ಪ್ರಾಜೆಕ್ಟ್ಗೆ ನಮ್ಮ ನ್ಯಾಷನಲ್ ಟಿ ವಿಯಿಂದ ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಚಾನಲ್ಗೆ ಸಾಕಷ್ಟು ಪ್ರತಿಭೆಗಳನ್ನು ಈ ಥರ ಗುರುತಿಸಿ ಸಪೋರ್ಟ್ ಮಾಡ್ತಿದ್ದೀರಿ. ಇದು ನೀವು ಹೀಗೆ ಮುಂದುವರಿಸಿ ನಮ್ಮಂಥ ಕಲಾವಿದರಿಗೆ ಪೋಷಣೆಯಾಗಿ ನಿಂತ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ವಾ, ಇದಾಗಿತ್ತು ರಘು ಸರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ ಪಲ್ಲವೇನ್ ರಾಜ್, ನ್ಯಾಷನಲ್ ಟಿ ವಿ.